Check this out. I look good. ಹೇ ಹಲೋ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇದೇ ನಮ್ಮ ಬಿ ಆರ್ ಹಿಲ್ಸ್, ಬೀಳ್ಗಿ ರಂಗಸ್ವಾಮಿ ಬೆಟ್ಟ. ಅದರಲ್ಲಿ ಮಡಿಲಲ್ಲಿರೋ ನಾವು ತುಂಬಾ ಅಂತಂದ್ರೆ ತುಂಬಾ ಪುಣ್ಯ ಮಾಡಿದೀವಿ. ಹೇ ಹಲೋ ಹಾಯ್ ಗೈಸ್, ನಾನು ನಿಮ್ಮ ಆಯುಕ್ತ. ಸೊ ಇವತ್ತೊಂದು ಟಾಪಿಕ್ ಏನಪ್ಪ ಅಂತಂದರೆ, ಒಂದು ಬೈಕ್ ರಿವ್ಯೂ ಮಾಡೋಣ. ಅದು ನಂದೇ ಬೈಕು. ಯಾವುದು ಅಂತ ನೋಡೋಣ ಬನ್ನಿ. ಏನಿದೆ, ಇದ್ರ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು 1985 ಸ್ಟಾರ್ಟ್ ಆಗಿದ್ದು. ಹಾಗೆ ಇದು ಎಂಡ್ ಆಗಿದ್ದು ಯಾವಾಗಪ್ಪ ಅಂತಂದರೆ 1996 ಎಂಡ್ ಆಗಿದ್ದು ಆ್ಯಕ್ಚುಲಿ. ಗೈಸ್ ನೋಡಿ, ಏನು ನೋಡ್ತಾ ಇದ್ರೆ RX-135 ಅಂತಂದರೆ ಇದಕ್ಕಿರೋ ಬೇರೆ ಲೆವೆಲ್. ನೋಡಿ, 5 ಸ್ಪೀಡ್ ಇದು. ಆ್ಯಕ್ಚುಲಿ ಮೇಯ್ನ್ ಥಿಂಗ್ ಬಂದು ಬೋರ್ ಕಿಟ್ಟು. ಬೋರ್ ಇಲ್ಲದೆ ಗಾಡಿ ಏನೇನಕ್ಕೂ ಬರಲ್ಲ. ನಮ್ಮ ಬಾಡಿಗೆ ಹೆಂಗೆ ನಡ ಮೇಯ್ನು ಅಂತ ಹೇಳ್ತಾರೆ, ಹಂಗೆ ಗಾಡಿಗೆ ಈ ಶಾಕ್ ಅಬ್ಸರ್ ಇದ್ರೇ ಮೇಯ್ನ್. ನೋಡಿ, ಇದೇನು ನೋಡ್ತಾ ಇದ್ರೆ ಡಿಸ್ಕು, ಇದು ಬಂದು ನಾನು ಮಾಡಿಸಿದ್ದು ರಿಮೋಡಿಫಿಕೇಷನ್ನು. ಇದ್ರ ಬಂದು 4.5 ಇದೆ ಈ ಡಿಸ್ಕ್ದು ಕಂಪ್ಲೀಟ್ ಮಾಡಿಫಿಕೇಷನ್ನು, ಪಲ್ಸರ್ದು ಆ್ಯಕ್ಚುಲಿ. ಸೊ ಗೈಸ್, ಈ ಸೈಲೆನ್ಸರ್ ಏನಿದೆ, ಇದ್ರ ನೇಮ್ ಬಂದು ಕ್ಯಾಟ್ಲಾಕ್ ಅಂತ. ಸೊ ಇದು ಕಮ್ಮಿ ವೆಯ್ಟ್ ಅಂತಂದ್ರೆ 8 kg ಸ್ಟಾರ್ಟ್ ಆಗುತ್ತೆ. ಇದು ನಾನು ಹಾಕ್ಸಿರೋದು ಬಂದು ಒಂದು 12 kg ಇದೆ. RX-135 ನೋಡಿ, ಸೌಂಡ್ ತೋರಿಸ್ತೀನಿ ಬನ್ನಿ ಗೈಸ್. ಗೈಸ್, 135 RX ಇದೇನಿದೆ, ಇದೊಂಥರ ಪವರ್ಫುಲ್ ಮತ್ತು ಇಂಪಾರ್ಟೆಂಟ್ ಸ್ಟೈಲ್ ಅಂತಲೇ ಹೇಳ್ಬೋದು ಈ ಗಾಡಿ. ಸೊ RX-135 ಇದು ಒಂಥರ ಇಂಡಿಯಾದಲ್ಲಿ ಲೆಜೆಂಡ್ರಿ ಬೈಕ್ ಅಂತಲೇ ಹೇಳ್ಬೋದು. ಮತ್ತು ಪಿಕಪ್ಪು ಮತ್ತು ಪರ್ಫಾರ್ಮೆನ್ಸ್ ಮಾತ್ರ ಫೇಮಸ್. ಗೈಸ್, ಈ ಬೈಕಲ್ಲಿ ತುಂಬ ಅಂತಂದರೆ ಈ 1990s ಯುವಕರಿಗೆ ತುಂಬ ಅಂತಂದರೆ ತುಂಬ ಡ್ರೀಮ್ ಬೈಕೆ ಅಂತಲೇ ಹೇಳ್ಬೋದು ಗಾಡಿ. ಯಾಕಂತಂದರೆ ಇದು ಒಂಥರ ಲೈಟ್ ವೆಯ್ಟು ಮತ್ತು ಪವರ್ಫುಲ್ 2 ಸ್ಟ್ರೋಕ್ಸು ಮತ್ತು ಕ್ವಿಕ್ ಎಕ್ಸಲೇಟ್ರ್ ಕೂಡ ಸಖತ್ತಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದೊಂಥರ ಯೂನಿಕ್ ಎಕ್ಸಾಸ್ಟ್ ಸೌಂಡು. ಇಲ್ಲೇನು ನೋಡ್ತಾ ಇದ್ದೀರಾ, ಇದೊಂಥರ ಯೂನಿಕ್ ಸಖತ್ತಾಗಿದೆ ಸೌಂಡ್ ಮಾತ್ರ. ಗೈಸ್, ಈ RX-135 ಮೈನ್ ಪಾಯಿಂಟ್ ಬಂದು 132 cc ಮತ್ತು ಇದ್ರ ಪವರ್ ಬಂದು ಅರೌಂಡು 14 HP ಅಂತಲೇ ಹೇಳ್ಬೋದು. ಇದರ ಆ್ಯಾವ್ರೇಜು ಸ್ಪೀಡು ಕಡಿಮೆ ಅಂತಂದ್ರೆ 110 ತನಕ ರೀಚ್ ಆಗೇ ಆಗುತ್ತೆ. ಈ RX ಸರ್ವಿಸ್ ಬೈಕ್ಗೆ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಅಂತಂದರೆ ಎಕ್ಸಾಸ್ಟ್ ಸೌಂಡು. ಮೇಯ್ನ್ ಅಟ್ರಾಕ್ಷನ್ ಬಂದು ಸೌಂಡು. ಇದು ಮಾಡ್ರನ್ ಬೈಕರ್ಸ್ ಆಲ್ಮೋಸ್ಟು ಸಿಗೋದಿಲ್ಲ ಎಲ್ಲೂ. ಈ ಏನಪ್ಪ ಅಂತಂದರೆ ಇದೊಂಥರ ಎಮೋಷನ್ಸ್ ಅಲ್ಟಿಮೇಟ್. ಗೈಸ್, ಈ 2 ಸ್ಟ್ರೋಕಲ್ಲಿ ಏನಪ್ಪ ಅಂತಂದರೆ 132 cc ಇಂಜಿನ್ ಕೆಪಾಸಿಟಿ ಮತ್ತು ಪಿಕಪ್ ಮತ್ತು ಆಕ್ಸಿಲರೇಷನ್ ಮಾತ್ರ ಮಾಡ್ರನ್ ಬೈಕ್ಗಿಂತ ಜಾಸ್ತಿನೇ ಅಂತಲೇ ಹೇಳ್ಬೋದು. ಒಂಥರ ಕಾಂಪಿಟೇಷನ್ ಕೊಡುತ್ತೆ ಎಲ್ಲ ಬೈಕ್, ಏನೋ ಹೇಳ್ತಾರೆ ಸೂಪರ್ ಬೈಕು. ಸೊ ಗೈಸ್, RX-135 ಇದ್ರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಲೈಟ್ ವೆಯ್ಟ್ ಬಾಡಿ ಮತ್ತು ಒಂಥರ ಪವರ್ಫುಲ್ಲು 2 ಸ್ಟ್ರೋಕು ಮತ್ತು ಯೂನಿಕ್ ಆಗಿರೋ ಆಕ್ಸಿಲೇಷನ್ನು ಮತ್ತು ಹಾಗೆ ಎಕ್ಸಾಸ್ಟ್ ಸೌಂಡು ತುಂಬಾ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡೋ ಗಾಡಿ ಇದು. ಗೈಸ್, ಇದ್ರದ್ದು ಡಿಸೈನ್ ಮತ್ತು ಸ್ಟೈಲ್ ಏನಿದೆ, ಒಂಥರ ಕ್ಲಾಸಿಕ್ ಲುಕ್ ಅಂತಲೇ ಹೇಳ್ಬೋದು. ನೋಡಿ, ಸ್ಲಿಮ್ ಆಗಿರೋ ಫ್ಯೂಲ್ ಟ್ಯಾಂಕು ಮತ್ತು ಲಾಂಗು ಆಗಿರೋ ಸೀಟು ಮತ್ತು ಕ್ರೋಮಿಂಗ್ ಎಕ್ಸಾಸ್ಟು ಮತ್ತು ಒಂಥರ ತುಂಬ ಫ್ರಂಟಿಂದ ಬ್ಯಾಕ್ ಅಂಟು ಒಂಥರ ಲುಕ್ಕು ಲೈಟ್ ವೆಯ್ಟ್ ಫ್ರೇಮ್ ಅಂತಲೇ ಹೇಳ್ಬೋದು. ತುಂಬ ರೇಸರ್ಸ್ ಏನಿರ್ತಾರೆ, ಒಂಥರ ಕೆಫೆ ರೇಸರ್ ಥರ, ಒಂಥರ ಸ್ಕ್ಲ್ಯಾಂಬ್ರಲ್ಲು ಮತ್ತು ಸ್ಟ್ರೀಟ್ ಫೈಟರ್ಸು, ಅವರು ತುಂಬ ಅಂತಂದರೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಈ ಬೈಕ್ಗಳನ್ನ ಮಾತ್ರ. ಮತ್ತು ಈಸಿ ಸ್ಟೈಲಲ್ಲಿ ಇದನ್ನು ಮಾಡಿಫಿಕೇಷನ್ ಕೂಡ ಮಾಡ್ಬೋದು. ನಮ್ಗೆ ಯಾವ ಬೇಕು, ಯಾವ ಥರ ಬೇಕು ಆ ರೀತಿ ಎಲ್ಲ
ನೀಟಾಗಿ ಸೂಪರಾಗಿ ಮಾಡ್ಕೋಬೋದು. ಗೈಸ್ ಇದರಲ್ಲಿ ಮೇನ್ ಪಾಯಿಂಟ್ ಬಂದು ಶೋರೂಮ್ ಗಾಡಿನ ಯಾರು ಓಡಿಸೋದೇ ಇಲ್ಲ. ಆಲ್ಮೋಸ್ಟ್ ಬರೋ ಗಾಡಿಗಳೆಲ್ಲ ಮಾಡಿಫಿಕೇಶನ್ ಫುಲ್ಲು ರೀಬಿಲ್ಡ್ ಆಗಿರುತ್ತೆ, ರೀಕನ್ವರ್ಷನ್ ಆಗಿರುತ್ತೆ. ತುಂಬ ಸಖತ್ತಾಗಿರುತ್ತೆ ಗೈಸ್. ಓಡಿಸೋ ಫೀಲು, ಅದ್ರ ಮಜಾ ನೆಕ್ಸ್ಟ್ ಲೆವೆಲ್ಲು. ಬೇರೆ ಯಾವುದೇ ಗಾಡಿ ಕೂಡ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಅಂತಂದರೆ ಬರೋ ಸಂಬಳದಲ್ಲಿ ಒಂದು ಭಾಗನ RX-ಗೆ ಅಂತಲೇ ಎತ್ತಿಡ್ಬೇಕು. ಯಾಕಂತಂದರೆ ಹಂಗೆ ಖರ್ಚು ಇರುತ್ತೆ, ಮೇಂಟೆನೆನ್ಸ್ ಕೂಡ ಹಂಗೆ ಇರುತ್ತೆ. ಬೈಕ್ ಅಂದಮೇಲೆ ಸುಮ್ಮನೆ ಅದು RX 135 ನೋಡ್ಕೊಂಡು ಬಂದರೆ ಅಲ್ವಾ ಗೈಸ್ RX 135 ಹೇಗಿತ್ತು ಅಂತ. ಸೊ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.